ನಮಸ್ತೆ. ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಪ್ರಕರಣವೊಂದರಲ್ಲಿ ಬಿ ರಿಪೋರ್ಟ್ ಸಲ್ಲಿಸಲು ಲಂಚ. 1 ಲಕ್ಷಕ್ಕೆ ಬೇಡಿಕೆ ಇಟ್ಟು 70,000 ಲಂಚ ಪಡೆಯುವಾಗ ಪೊಲೀಸರು ಲಾಕ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ PSI ಶರಣಪ್ಪ, ASI ವೆಂಕಟೇಶಪ್ಪ ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಅಧಿಕಾರಿಗಳು. ತಾಲೂಕಿನ ಮಟ್ಲೂರು ಗ್ರಾಮದ ರಘು ಎಂಬುವವರ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. ಜಮೀನು ವಿವಾದಕ್ಕೆ ಬಿ ರಿಪೋರ್ಟ್ ಸಲ್ಲಿಸಲು ಲಂಚ ಪಡೆಯುತ್ತಿದ್ದ ಪೊಲೀಸರು ನಗರದ ಕನ್ನಡ ಭವನದ ಬಳಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ. ಲೋಕಾಯುಕ್ತ SP ಆಂಟೋನಿ ಜಾನ್, DYSP ವೀರೇಂದ್ರ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಿದರು. ದೇಶದಲ್ಲಿ ರಕ್ಷಣೆ ಕೊಡುವ ಸಿಪಾಯಿಗಳಿಗೆ ನಾವು ಗೌರವ ಕೊಡುತ್ತೇವೆ. ನಾಡು ರಕ್ಷಣೆ ಮಾಡುವ ಪೊಲೀಸರಿಗೆ ಅಷ್ಟೇ ಗೌರವ ಕೊಡುತ್ತೇವೆ. ಆದರೆ ಇಂತಹ ಭ್ರಷ್ಟ ಕೆಲಸಗಳಿಗೆ ಕೈ ಹಾಕುವ ಪೊಲೀಸ್ ಅಧಿಕಾರಿಗಳಿಗೆ ನಾವು ಏನನ್ನಬೇಕು? ಕರ್ನಾಟಕ ಪೊಲೀಸ್ ಇಲಾಖೆ ಬಹಳ ಚಾಣಾಕ್ಷತೆಯಿಂದ ಕೆಲಸ ನಿರ್ವಹಿಸುವುದರಲ್ಲಿ ಈ ದೇಶದಲ್ಲೇ ಮೊದಲಿಗರಾಗಿದ್ದು, ಇಂತಹ ಭ್ರಷ್ಟ ಅಧಿಕಾರಿಗಳಿಂದ ಒಳ್ಳೆಯ ಕೆಲಸ ಮಾಡುವ ಅಧಿಕಾರಿಗಳಿಗೂ ಸಹ ಕಪ್ಪು ಚುಕ್ಕೆಯಾಗಿದೆ. ಇನ್ನಾದರೂ ಸಹ ಒಳ್ಳೆಯ ಪ್ರಾಮಾಣಿಕತೆ ಕೆಲಸ ನಿರ್ವಹಿಸುತ್ತಿರುವ ಕುಶಾಲ್ ಚೋಕ್ಸೆರವರ ಮಾರ್ಗದರ್ಶನದಲ್ಲಿ ಜನಕ್ಕೆ ರಕ್ಷಣೆ, ಕಾನೂನು ಸುವ್ಯವಸ್ಥೆ ಕಾಪಾಡಲು ಚಿಕ್ಕಬಳ್ಳಾಪುರ ಪೊಲೀಸರು ಕೆಲಸ ನಿರ್ವಹಣೆ ಮಾಡುತ್ತಾರೆಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಿರೀಕ್ಷೆ ಅನ್ನೋಣವೇ. ವರದಿ N. ಕೃಷ್ಣಮೂರ್ತಿ. ನಮಸ್ತೆ ಚಿಂತಾಮಣಿ ನ್ಯೂಸ್, ಚಿಂತಾಮಣಿ ಘಟಕ.